ನಿನ್ನೆಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಎಲ್ಲ ಇಲಾಖೆಗಳ ಸಚಿವರು ಶಾಸಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವ ಬೋಸರಾಜು ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಸಣ್ಣ ನೀರಾವರಿ ಇಲಾಖೆಯಲ್ಲಿನ ಸಮಸ್ಯೆಗಳು ಹಾಗೂ ಖರ್ಗೆ ಸಿಎಂ ಆಗುವುದು ಮತ್ತು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಬೋಸರಾಜ್ ಸಾಹೇಬ್ ಸಿಕ್ಕಿದ್ದಾರೆ. ಇವತ್ತಿನಿಂದ ಒಂದ್ ರೀತಿ ಸಾಕಷ್ಟು ಚಳಿಗಾಲದ ಸುವರ್ಣ ಅಧಿವೇಶನ ಸ್ಟಾರ್ಟ್ ಆಗಿದೆ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ತುಂಬಾ ನಿರೀಕ್ಷೆ ಇದೆ ಉತ್ತರ ಕರ್ನಾಟಕಕ್ಕೆ. ಸಾಕಷ್ಟು ಇದು ಏನಾದ್ರು ಸ್ವಲ್ಪನಾರು ಏನಾದ್ರು ನಿರೀಕ್ಷೆ ಮಾಡ್ಬೋದು ಈ ಬಾರಿ? ಪೂರ್ತಿ ನಿರೀಕ್ಷೆ ಮಾಡಬಹುದು. ಈಗಾಗಲೇ ನಮ್ಮ ವಿಧಾನ ಪರಿಷತ್ನಲ್ಲಿ 2 ದಿನ ಕಾಲ ಈ ಉತ್ತರ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಈಗಾಗಲೇ ನಮ್ಮ ಚೇರ್ಮನ್ರು ನಾವೆಲ್ಲ ಕೂಡಿ ಮಾತನಾಡಿದೀವಿ. ಮುಖ್ಯಮಂತ್ರಿಗಳು ಸಹಿತ ಅದನ್ನು ಮಾಡಬೇಕು ಅಂತ ಹೇಳಿ ಅವ್ರ ಉದ್ದೇಶ ಇದ್ದಿದೆ. ಹಾಗಾಗಿ 2 ದಿನ ಕಾಲ ಎಲ್ಲ ನೀರಾವರಿ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಲಭ್ಯಗಳು ಎಸ್ತಕ್ಕಂತ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಸದಸ್ಯರು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಸರ್, ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಸಾಕಷ್ಟು ನಿಮ್ಮ ಇಲಾಖೆ ವ್ಯಾಪ್ತಿಯ ಸಾಕಷ್ಟು ಕೆರೆಗಳು ತುಂಬಿದಾವೆ ಸರ್. ಸಾಕಷ್ಟು ಚೆನ್ನಾಗಿ ಇದಾಗಿದೆ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದ್ ರೀತಿ ಕೆರೆ ಕಾಮಗಾರಿಗಳು ಕಳಪೆ ಆಗಿದಾವೆ ಅಂತ ದೂರಿದೆ. ಕಳಪೆ ಕಾಮಗಾರಿ ಆಗಿರ್ತಕ್ಕಂಥ ಪ್ರದೇಶ ನಮ್ಮ ನೋಟಿಸ್ ಬದುಕೊಳ್ಳಿ ನಾವು ತಕ್ಷಣ ಅದನ್ನು ಸರಿಪಡಿಸಿ ವೆರಿಫೈ ಮಾಡಿ ನಾವು ಈಗಾಗಲೇ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ನೇರವಾಗಿ ಯಾರೋ ಭ್ರಷ್ಟಾಚಾರದಿಂದ ಸರಿ ಹೋಗಿಲ್ಲ ನಮ್ಮ ಮಾತುಗಳು ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಎಲ್ಲಾದ್ರೂ ಕೆಲವು ಕಡೆ ಲೀಕೇಜಸ್ ಇರ್ತದೆ, ಕೆಲವು ಓವರ್ಫ್ಲೋ ಆಗಿ ನಮ್ಮ ನೀರು ಮುಂದಕ್ಕೆ ಹೋಗಿರ್ತದೆ. ಬಿಟ್ರೆ ಯಾವುದೇ ಕೆರೆ ಎಕ್ಸೆಪ್ಟು ಹತ್ತಿಮಾಡಿ ಆಗಿ ಬೇದರ್ನಲ್ಲಿ 1-2 ಕೆರೆ ಹೊಡೆದಿರ್ತಕ್ಕಂಥ ನಮ್ಮ ನೋಟಿಸ್ ಬಂದಿದೆ. ಅವೆರಡನ್ನೂ ಸರಿಪಡಿಸ್ತಕ್ಕಂಥ ಕೆಲಸ ಈಗಾಗಲೇ ಎಸ್ಟಿಮೇಟ್ ಮಾಡಿ ಅಪ್ರೂವ್ ಮಾಡಿದ್ವಿ. ಉಳಿದಂತೆ ಈಗ ಹಾವೇರಿನಲ್ಲಿ ಒಂದು ನೀರು ನುಗ್ಗಿ ಕೆಲವು ತೋಟ ಮತ್ತು ಗ್ರಾಮದಲ್ಲಿ ಹೋಗಿದೆ ಅಂತೇಳಿ ನೇಸ್ ಕೂಡ ನಾನೇ ಸ್ವತಃ ಅಲ್ಲಿಗೆ ಹೋಗಿದ್ದೆ. ಹಾವೇರಿನಲ್ಲಿ ಅಲ್ಲಿ ನಮ್ಮ ಬನಕರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲೆಲ್ಲ ಓವರ್ಫ್ಲೋ ಆಗ್ಯಾವ. ಓವರ್ಫ್ಲೋ ಆಗಿ ಅದನ್ನು ತೋಟಗಳಿಗೆ ಮತ್ತು ಗ್ರಾಮ ಪ್ರದೇಶದಲ್ಲಿ ಬಂದಿದೆ. ಅದನ್ನು ತಕ್ಷಣ ಸರಿಪಡಿಸೋದು ಮಾಡಿದ್ವಿ. ಆ ರೀತಿಯಾದಂಥ ತೊಂದರೆ ಇಲ್ಲಿ ಆಗಿಲ್ಲ ರಾಜ್ಯದಲ್ಲಿ. ಈಗೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ 80-85% ಕೆರೆಗಳೆಲ್ಲ ಪೂರ್ತಿ ಪ್ರಮಾಣದಲ್ಲಿ ತುಂಬಿದೆ. ಕೆಲವು ಕೆರೆಗಳಲ್ಲಿ ಎಲ್ಲೆಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆ ಪ್ರದೇಶಗಳಲ್ಲಿ 30-40% ಮಳೆ ಇದೆ. ಈಗ ಕಿತ್ತೂರು ಕರ್ನಾಟಕದಲ್ಲಿ ಒಂದು ಕೂಗಿದೆ ಸರ್. ಈ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಂಡಳಿ ರಚನೆ ಆಗಿದೆ, ಅನುದಾನ ಇದಾಗಿದೆ, ವಿಶೇಷವಾಗಿ ಡೆವಲಪ್ ಆಗ್ತಾ ಇದೆ. ಅದೇ ರೀತಿ ಕಿತ್ತೂರು ಕರ್ನಾಟಕ ಅಂತ ಹಿಂದೆ ಸರ್ಕಾರ ಘೋಷಣೆ ಮಾಡ್ತು. ಈ ಕಡೆ ಭಾಗಕ್ಕೆ ಒಂದ್ ರೀತಿ ಅಭಿವೃದ್ಧಿ ಮಂಡಳಿ ಆಗ್ಲಿ ಮತ್ತೆ ವಿಶೇಷ ಅನುದಾನ ಮೀಸಲಿಲಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಹೋರಾಟಗಾರ ಆ ರೀತಿ ಎಲ್ಲ ಡಾಕ್ಟರ್ ನಂಜುಂಡಪ್ಪನವರ ವರದಿ ರಾಜ್ಯದಲ್ಲಿ ಈ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನೋಡ್ಕೊಂಡು ಅವರೊಂದು ರಿಪೋರ್ಟ್ ಮಾಡಿದ್ರು. ಎಸ್ ಎಂ ಕೃಷ್ಣ ಕಾಲಕ್ಕೆ ನಂಜುಂಡಪ್ಪವರು ನೇಮಕಾತಿ ಮಾಡಿದ್ರು. ಮುಂದೆ ಬಂದು ವರದಿ ಕೊಟ್ಟಿದ್ರು. ಆ ಆಧಾರದ ಮೇಲೆ ಅತ್ಯಂತ ಹಿಂದುಳಿದ ತಾಲೂಕುಗಳು ಈ ರೀತಿಯಾಗಿ 3 ವಿಭಜನೆ ಮಾಡಿ ರಿಕಮೆಂಡ್ ಮಾಡಿದ್ದಾರೆ. ಅತ್ಯಂತ ಹಿಂದುಳಿದ ತಾಲೂಕುಗಳು ಅತಿ ಹೆಚ್ಚಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿ. ಹಾಗಾಗಿ ಅನೇಕ ವರ್ಷಗಳಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಆ ಭಾಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಎಂಬ ಉದ್ದೇಶಕ್ಕಾಗಿ 371J ಬರಬೇಕು ಅಂತೇಳಿ ಹೋರಾಟಗಳು ನಡೆದವು. ಆ ಹೋರಾಟಗಳ ಅನುಗುಣವಾಗಿ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು, ದಿವಂಗತ ಧರ್ಮಸಿಂಗ್ ಅವರ ನೇತೃತ್ವದಲ್ಲಿ UPA ಸರ್ಕಾರದವರು, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರನ್ನು ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಪಾರ್ಲಿಮೆಂಟ್ನಲ್ಲಿ ಅದು ಅಮೆಂಡ್ ಆಗಿ 2012ರಲ್ಲಿ ಅಮೆಂಡ್ ಆಗಿದೆ. ಅದರ ಮುಖಾಂತರ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಬಂದಾಗ ಅದನ್ನು KKRDB ಬೋರ್ಡ್ ಇದೆ. ಎಂಪ್ಲಾಯ್ಮೆಂಟು, ಎಜುಕೇಷನ್, ಡೆವಲಪ್ಮೆಂಟ್ 3 ಇದೆ ಜೈನಲ್ಲಿ. ಆ ಕಾರಣದಿಂದ ನಾವು ಹೋದ ಸಲ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀವಿ ಅಂತೇಳಿ. ಅದರ ಪ್ರಕಾರ ಈ ವರ್ಷದಲ್ಲಿ 5,000 ಕೋಟಿ ಓದಿಸ್ತಕ್ಕಂಥ ಆ್ಯಕ್ಷನ್ ಪ್ಲಾನ್ ಮಾಡಿ ಕೆಲಸಗಳು ನಡೀತಾ ಇದೆ. ಅಲ್ಲಿ ಸಾಕಷ್ಟು ಹಿಂದುಳಿದ ಪ್ರದೇಶ ಆಗಿದೆ, ಅತ್ಯಂತ ಹಿಂದುಳಿದ ಪ್ರದೇಶ ಅಂತೇಳಿ ಈಗಾಗಲೇ ನಂಜುಂಡಪ್ಪದಿಂದ ರಿಪೋರ್ಟ್ ಬಂದಿರೋದ್ರಿಂದ ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಭಾಗದಲ್ಲಿ ಈಗ ಮಲೆನಾಡು ಬೋರ್ಡ್ ಇದೆ. ಮಲೆನಾಡು ಬೋರ್ಡ್ ಕೆಲವೆಲ್ಲ 54 ತಾಲೂಕುಗಳು ಬರ್ತವೆ. ಆ ರೀತಿಯಾಗಿ ಅವ್ರು ಮಾಡ್ತಾ ಇದ್ದಾರೆ. ಈಗ ಎಲ್ಲೇ ಸರ್ಕಾರ ಯಾವುದೇ ತಗೋಬೇಕಾದ್ರೆ ಅದನ್ನು ವೆರಿಫೈ ಮಾಡಿ, ಈಗ ನಮ್ಮ ಪ್ರದೇಶದಲ್ಲಿ ಬೆಳಗಾಂಗೂ ನಮ್ಮ ಪ್ರದೇಶ ನೋಡಿದರೆ ನಮ್ಮ ಪ್ರದೇಶ ಭಾಳ ಹಿಂದುಳಿದಿದೆ, ಮೈಸೂರಿಗೂ ನಮ್ಮ ಪ್ರದೇಶ ಕಲ್ಯಾಣ ಕರ್ನಾಟಕ ನೋಡಿದರೆ ನಮ್ಮ ಪ್ರದೇಶ ಭಾಳ ಹಿಂದುಳಿದಿದೆ. ಹಾಗಾಗಿ ಅನಿವಾರ್ಯವಾಗಿ ಆ ಏರಿಯಾನ ಏನು ನಿಜಾಮರ ಕಾಲದಲ್ಲಿ ಇದ್ದಂಥದ್ದು ಇವತ್ತು ಪರಿವರ್ತನೆ ಮಾಡಬೇಕಂತ ಉದ್ದೇಶದಿಂದ 371J ಆಗಿರೋದ್ರಿಂದ ವಿಶೇಷ ಸ್ಥಾನಮಾನದ ಮುಖಾಂತರ
ಆ ಭಾಗಕ್ಕೆ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಡೆವಲಪ್ಮೆಂಟ್ಗೆ ಅವಕಾಶ ಕಲ್ಪಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ನೇತೃತ್ವ ನಿಮ್ಮಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಇದೆ. ಅದರ ಜೊತೆಲಿ 371 ವಿಶೇಷ ಸ್ಥಾನಮಾನ ಕೇಂದ್ರದ ಬಿಜೆಪಿ ಸರ್ಕಾರ ಇದ್ದಾಗ, ವಾಜಪೇಯಿ ಸರ್ಕಾರದಲ್ಲಿ ಶ್ರೀಮಾನ್ ಅದ್ವಾನಿ ಅವರಿಗೆ ಬಹಳ ಒತ್ತಾಯ ಮಾಡಿ ಕೇಳಿದಾಗ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾಡಿ ತಿರಸ್ಕಾರ ಮಾಡಿ ಲೆಟರ್ ಬರೆದಿದ್ದಾರೆ ನಮ್ಮ ಎಸ್ ಎಂ ಕೃಷ್ಣರ ಸರ್ಕಾರಕ್ಕೆ. ಸೊ ಆ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಸರ್ಕಾರ, UPA ಸರ್ಕಾರ ಬಂದ ನಂತರ 2012-13 ಅದನ್ನು ಪಾಸ್ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು, ರಾಹುಲ್ ಗಾಂಧಿ ಅವರ ಪ್ರಯತ್ನದಿಂದ, ಶ್ರೀಮಾನ್ ಖರ್ಗೆ ಅವರು, ಧರ್ಮಸಿಂಗ್ ಅವರ ಪ್ರಯತ್ನದಿಂದ ಇವತ್ತು ವಿಶೇಷ ಸ್ಥಾನ. ಅದರಿಂದ ಸಾಕಷ್ಟು ಅನುಕೂಲತೆಗಳು ನಮಗೆ ಆಗ್ಬೋದು ಅಂತೇಳಿ ಜನರಲ್ಲಿ ನಂಬಿಕೆ, ವಿಶ್ವಾಸ ಇದೆ. ಏನು ಮಾತಾಡಿದಂತೆ ನಡ್ಕೊಳ್ತಾರೆ ಮತ್ತು ಆ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಈ ಸರ್ಕಾರ. ಹಾಗಾಗಿ ಆ ನಂಬಿಕೆಯಿಂದ ಮತ್ತು ನಮ್ದೇನು ಗ್ಯಾರಂಟಿಗಳಿಗೆ ನಾವು ಘೋಷಣೆ ಮಾಡಿದ್ವಿ, ಆ ಗ್ಯಾರಂಟಿಗಳೆಲ್ಲ ಆ ಭಾಗದಲ್ಲಿ ಬಹಳಷ್ಟು 100% ಜಾರಿಯಾಗಿದೆ. ಆ ಜಾರಿಯಾಗಿರೋದ್ರಿಂದ ಆ ನಂಬಿಕೆಯಿಂದ, ಅವ್ರ ವಿಶ್ವಾಸದಿಂದ ಈ ಸರ್ಕಾರಕ್ಕೆ ಮತ ಚಲಾಯಿಸಿ 5 ಪಾರ್ಲಿಮೆಂಟ್ ಚುನಾವಣೆ ಗೆದ್ದಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಸರ್, ಒಂದು ಕೊರಗಿದೆ ಸರ್, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ, ವಿಶೇಷವಾಗಿ ನಿಮ್ಮ ರಾಜಕೀಯ ಗುರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ಸಾಕಷ್ಟು AICC ಅಧ್ಯಕ್ಷರಾಗಿದ್ದಾರೆ. ಒಂದ್ಸಲ ಒಂದ್ ರೀತಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಕ್ಕಂಥದ್ದು ಇದಿದೆ. ವಿಶೇಷವಾಗಿ ತಾವು ಅವರ ಸಹಜವಾಗಿ ಎಲ್ಲರಿಗೂ ಇರ್ತದೆ. ಬಟ್ ಆದ್ರೆ ಈಗ ಅವರು ಅವೆಲ್ಲವನ್ನ ಮೇಲೆ ಇಡೀ ದೇಶದಲ್ಲೇ ಮುಖ್ಯಮಂತ್ರಿಗಳನ್ನ ನೇಮಕಾತಿ ಮಾಡತಕ್ಕಂಥ, ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ, ಮಂತ್ರಿಗಳು ಮಾಡ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಅವ್ರು ಮಾಡಿರ್ತಕ್ಕಂಥ 1919 ಒಬ್ಬ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಇವತ್ತು AICC ಅಧ್ಯಕ್ಷರಾಗಬೇಕಾದ್ರೆ ಅದು ಸಾಮಾನ್ಯ ಮಾತಲ್ಲ. ಹಂಗಾಗಿ ಅವ್ರ ಪರಿಶ್ರಮ, ಅವರ ಪ್ರಾಮಾಣಿಕತೆಯಿಂದ ಇವತ್ತು ಆ ಸ್ಥಾನಕ್ಕೆ ಹೋಗಿದ್ದಾರೆ. ಹಂಗಾಗಿ ಅವರು ಏನು ಮುಖ್ಯಮಂತ್ರಿ ಆಗ್ಬೇಕು, ಮತ್ತೊಂದು ಆಗ್ಬೇಕಂತ ಆಸೆ ಪಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಈಗ. ಅಲ್ಲ, ಆ ಪ್ರಶ್ನೆ ಬರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇವೆಲ್ಲವನ್ನು ಸೇರಿ ಇಡೀ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಯಾರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇದೆ. AICC ಅಧ್ಯಕ್ಷರಾಗಿ ಇವತ್ತು ನಾಳೆ ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ 100 ವರ್ಷ ಹಿಂದೆ ಇಲ್ಲೇನು ಅವ್ರ ಅಧ್ಯಕ್ಷರಾಗಿ ಇಲ್ಲೇ CWC ನಡೆಸಿದ್ರು. ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ನಾಳೆ 27, 26, 27 2 ದಿನ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇಲ್ಲಿ CWC ಸಮಾವೇಶ ದೇಶ ನಡೀತಾ ಇದೆ. AICC ಅಂತ ಅಧಿಕಾರದಲ್ಲಿ ಇದ್ದಾರೆ ಅವರು. ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನಾವು ಹೇಳೋದು ಬೇಕಾಗಿಲ್ಲ. ಅವರು ಪಕ್ಷದ ಇರ್ಬೋದು, ಅಭಿಮಾನಿಗಳು ಇರ್ಬೋದು. ನಾನು ನನ್ನ ಅನುಭವದ ಮೇಲೆ ಹೇಳತಕ್ಕಂದ್ರೆ ಅವ್ರ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅವರು. ಅವ್ರಿಗೆ ನಾವು ಏನಾಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ. ಒಟ್ಟಾರೆ ಸಾಕಷ್ಟು ಈ ಕಡೆ ಭಾಗದ ಜನತೆಗೆ ಒಬ್ಬ ಸಚಿವರಾಗಿ, ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವರಾಗಿ ಒಬ್ಬ ಸಚಿವರಾಗಿ ಏನ್ ಹೇಳಿಕ್ ಬಯಸ್ತೀರಾ ಸರ್? ಈಗ ರಾಜ್ಯದಲ್ಲಿರ್ತಕ್ಕಂಥ ಪ್ರಸ್ತುತ ಪರಿಸ್ಥಿತಿನೇ ಆಡಳಿತವನ್ನು ಮತ್ತು ಏನು ಆಶ್ವಾಸನೆ ಜನರಿಗೆ ನಾವು ಚುನಾವಣೆಗಳ ಮುಂದೆ ಕೊಟ್ಟಿದ್ದೀವಿ, ಜನರು ನಮ್ಮ ಮಾತಿಗೆ ಅವರು ವಿಶ್ವಾಸದಿಂದ ಇವತ್ತು ನಮ್ಮ 135 ಸ್ಥಾನಗಳನ್ನು ಆರಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಶ್ರೀಮಾನ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರೀತಿಯಾದ ಪ್ರಯತ್ನ ಮಾಡ್ತಾ ಇದೆ. 56,000 ಕೋಟಿಯಷ್ಟು ಖರ್ಚು ಮಾಡಿ 1 ವರ್ಷದಲ್ಲಿ ಎಲ್ಲರಿಗೂ DBT ಮುಖಾಂತರ ಯಾವುದೇ ಭ್ರಷ್ಟಾಚಾರ ಇಲ್ಲದಂತೆ ಅವರಿಗೆ ಗ್ಯಾರಂಟಿಗಳನ್ನ ಇಶ್ಯೂ ಮಾಡ್ತಾ ಇದೀವಿ. ಅದರ ಜೊತೆಯಲ್ಲಿ ಎಲ್ಲಾ ರೀತಿಯಾದಂಥ ಡೆವಲಪ್ಮೆಂಟ್ ಸಹಿತ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಹಂಗಾಗಿ ಇವತ್ತು ಈ ಸರ್ಕಾರ ಇನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಬೇಕೆಂಬುದೇ ಎಲ್ಲರ ಆಸೆ ಇದೆ. ಇವಿಷ್ಟು ಒಟ್ಟಾಶಿಕರೇ ಗೊತ್ತಾಯ್ತಲ್ಲ, ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಬೋಸರಾಜ್ ಸಾಹೇಬ್ರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಬಸವರಾಜು, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.